आप देख रहे हैं 7 न्यूज। मैं आपके साथ मोहम्मद सलमान जुनैदी। ಭ್ರಷ್ಟತೆಯನ್ನು ಹೊರಗೆ ತೆಗೆಯಬೇಕು, ಮೃತ ಆಗಿರ್ತಕ್ಕಂಥ ವ್ಯಕ್ತಿಗೆ ಪರಿಹಾರ ಸಿಗಬೇಕು. ಎಫ್ಐಆರ್ ಆಗ್ತದೆ. ಎಫ್ಐಆರ್ ಆದ್ಮೇಲೆ ಅದು ಮುಂದೆ ಏನಂತಂದ್ರೆ ಸಿಲಿಂಡರ್ ಸೀಸು ಆ ಒಂದು ವ್ಯಕ್ತಿಗಳನ್ನು ಅರೆಸ್ಟ್ ಆಗ್ತದೆ. ಇದು ಪ್ರೊಸೀಜರ್ ಇದೆ ನಮ್ಮ ಗ್ಯಾಸ್ ಸೀಸ್ ಮಾಡ್ತೀವಿ. ಅದು ಸರ್ ನಿಮ್ಗೆ ಹತ್ರ ಫೋನ್ ಮಾಡಿರ ನೀವು ಯಾರೋ ಕೊಟ್ಟು ಬರ್ತಾರೆ ಕೇಳ್ತೀನಿ. ಯಾರು ಬಂದಾರ ಹೇಳಿ, ಫುಡ್ ಇನ್ಸ್ಪೆಕ್ಟರ್ ಯಾರು ಬಂದಾರ ಕೊಟ್ಟು ನಾ ಕೊಡ್ತಾ ಕೊಟ್ಟು ಇನ್ನೂ ತನಕ ಯಾವ್ದು ಕ್ರಮ ತಗೊಂಡಿರಿ? ಯಾರ ಮಗ ನೀವು ಯಾಕೆ ಸರ್ ಯಾಕೆ ತಗೊಂಡ್ರಿ ನೀವು? ಕ್ರಮ ಅಂದ್ರೆ ಎಫ್ಐಆರ್ ಆಗುತ್ತೆ. ಏನ್ ಅಪಾಯ ಮಾಡಿ ಸರ್ ನೀವು? ಡೆಮಾಲಿಷ್ ಮಾಡಕ್ಕೆ ಏನಾಗತ್ತೆ ಸರ್ ಅವ್ರನ್ನ? ಈಗ ಏನಿದೆ, ನಾವು ಆ ಡೆಮಾಲಿಷನ್ ಮಾಡ್ಲಿಕ್ಕೆ ಕಮಿಷನರ್ಗೆ ನಾವು JM ರೋಡ್ ಅಲ್ಲೇ ಅಂಗಡಿ ಅಂತೆಲ್ಲರಿ ಅವ್ರ ಅಕ್ರಮ ಅಂಗಡಿನೇ ಬಸ್ಟ್ ಆಗಿದೆ ಸರ್. ಯಾವ ಸಪ್ಲೈ ಮಾಡ್ತಾನ ಅವನು ಹಿಡಿದ್ರಿ ಅವನ ಸರ್. ಸರ್ ಪಾಟೀಲ್ ಸರ್ ಮುಂದೆ ಕೂತು ನಾನು 10 ಸರ್ತೆ ಚರ್ಚೆ ಮಾಡೀನಿ ಸರ್. 10 ಸರ್ತೆ ಚರ್ಚೆ ಮಾಡೀನಿ ಇದ್ರ ಬಗ್ಗೆ. ಹೇಳಕತ್ತಿಲ್ಲ. ಒಂದು ತಿಂಗಳಲ್ಲಿ ನಾವು 14 ಎಫ್ಐಆರ್ಸ್ ಬುಕ್ ಮಾಡಿದೀವಿ ಸರ್. ಬಟ್ ಏನಾಗಿದೆ, ಇದನ್ನ ಕಂಟಿನ್ಯೂಸ್ ಆಗಿ ಇದು ಪ್ಲೇಸಸ್ ಚೇಂಜ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಕಂಟಿನ್ಯೂಸ್ ಆಗಿ ಎಲ್ಲ ಮಾಡ್ತಾ ಇದೀವಿ. ಹೌದಾ? ಈಗ ಸೇಲ್ಸ್ ಆಫೀಸರ್ ಹೇಳಿ ನಾನು, ಸೊ ಎಲ್ಲಿ ಇದೆಲ್ಲ ರಿವರ್ಸ್ ಹೋಗಲ್ಲ. ಸೇಲ್ಸ್ ಆಫೀಸರ್ ಮಾಡಿರಿ ಯಾರನ್ನೂ ಕಳಿಸಿಲ್ಲ. ಅರೆಸ್ಟ್ ಮಾಡಿದ್ರು. ಅದು ಒಮ್ಮಕ್ಕಳು ಹೆಂಗೆ ಮಾಡಕ್ ಬರೋಲ್ಲ. ಯಾವ ಸ್ಟೇಜ್ನ ಏನೇನು ತಲೆ ಮಾಡ್ಬೇಕಂತ ಆ ಟೈಪ್ ಎಫ್ಐಆರ್ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ, ವಿಜಯಪುರ ನಗರದಲ್ಲಿ, ಗಲ್ಲಿ ಗಲ್ಲಿಯಲ್ಲಿ, ಓಣಿ ಓಣಿಯಲ್ಲಿ ಒಂದು ಈಗ ಇದನ್ನು ಕೊಟ್ಟೆ ನಾವು बीच में आता कर लेते हैं. ಮಣ್ಣು ಮಾಡಿದ್ದೀವಿ ಅಂದ್ರೆ ಸಿಗಬೇಕಲ್ರಿ, ನಮಗೆ ಸಿಗಬೇಕಲ್ಲ. ऐसे मनविया बहुत गई, बहुत बंदी. क्या बोलते हैं भजन, क्या बोलते हैं DC ಸಾಹೇಬರು ಬರೀ ಒಂದಕ್ಕೆ ಕುಂತೋದಿಲ್ಲ, ಖಾಲಿನೂ ಇರೋದಿಲ್ಲ. ಖಾಲಿ ಇದ್ರೆ 100,000% ಬಂದ ಬರ್ತಿದ್ರು. ಸಾಕಷ್ಟು ಮನವಿ ತೋತಾರ. ಇಲ್ಲಿ DC ಅವರು ಬೇರೆ ಬೇರೆ ಕೆಲಸದಾಗ ರೆವೆನ್ಯೂ ಮಿನಿಸ್ಟರ್ ಬರಾಕತ್ತಾರ, ಅವರು ಬರಾಕತ್ತಾರ. ಅದ್ರ ಸಂಬಂಧ DC ಮುಂದೆ ಹೆರಾಡು ಸರ್ ಏನು ಆಕ್ಷನ್ ತಗೋತೀರಿ? ಇವ್ರ ಬಗ್ಗೆ ಏನು ಪರಿಹಾರ ಕೊಡ್ತೀರಿ? ಇವ್ರಿಗೇನು ಪರಿಹಾರ ಕೊಡ್ತೀರಿ? ಶವ ಎತ್ತೀವಿ. ಈಗ ಇನ್ ಕೇಸ್ ಸರ್ಕಾರದಿಂದ ಬರುದು ಅನುದಾನ ಆಗ್ಲಿ ಅಥವಾ ಇವರಿಗೆ ನ್ಯಾಯ ಸಿಗುದು ಅದು ಯಾವ ತರ ಇದೆ ಅಂತ ನಮ್ಮ ಸಂಕಟ ಗೊತ್ತಿದೆ. ಇದು ನನ್ನ ಫ್ಯಾಮಿಲಿ ಕೇಸ್ ಸರ್. ಇನ್ ಕೇಸ್ ಈಗ ನಾವು ಇಲ್ಲಿಂದ ಎತ್ತೀವಿ, ನಮ್ಗೆ ಲಘು ಪರಿಹಾರ ಸಿಗಲ್ಲ, ನಮ್ಗೆ ಗೊತ್ತೈತಿ ಸರ್. ಇದಕ್ಕೆ ನ್ಯಾಯ ಸಿಗಂಗಿಲ್ಲ, ನಮ್ಗೆ ಗೊತ್ತೈತಿ. ಯಾವಾಗ ತನಕ ಬಂದು DC ಸಾಹೇಬ್ರು ಅದಕ್ಕೆ ಅನುಮತಿ ಕೊಡಂಗಿಲ್ಲ, ಇದಕ್ಕೆ ಏನೈತೆ ಅಂತ ಇದು ಮಾಡಂಗಿಲ್ಲ, ಅವಾಗ ತನಕ ಸರ್ ದಯಮಾಡಿ ಸರ್ ಅಥೆಂಟಿಕ್ ರೈಟಿಂಗ್ನಾಗ ಕೊಡ್ರಿ ಸರ್. ರೈಟಿಂಗ್ನಾಗ ಕೊಡ್ರಿ, ಬರೀ ಮಾತು ನಾವು ನೋಡಿ ಸರ್ ಬಾಯಿ ಮಾಡ್ತೀವಿ. ಕೊಟ್ಟು ನಾವು ಸರ್ ರಿಕ್ವೆಸ್ಟ್ ನಾವು ಮಾಡಿದ್ರೆ DC ಅವ್ರು ಇಲ್ಲಿ ಬರಲೇಬೇಕ್ರಿ. DC ಅವ್ರು ಯಾಕಂದ್ರೆ ನಾವು ಖುದ್ದಾಗಿ ಮಾತಾಡಿ ಬಂದದೈತಿ. ADC ಸಾಹೇಬರಿಗೆ ನಾವು ಕೊಟ್ಟು ಅದ್ರ ಪರತ ಪಾವತಿನ ತಗೊಂಡದೈತಿ. ಇಲ್ಲಿವರೆಗೂ ಕ್ರಮ ಆಗಿಲ್ಲ. DC ಅವ್ರ ಮುಂದೆ ಬರಬೇಕು. ಸಂಬಂಧಪಟ್ಟ ಬೇಕಂದ್ರೆ ಇಲ್ಲಿ ಉಸ್ತುವಾರಿ ಸಚಿವರನ್ನು ಕರೆಸ್ರಿ ಇಲ್ಲಿ.
ಇಂಥ ಅನಾಹುತಕ್ಕೆ ಯಾರು ಹೊಣೆ ಆಗ್ಬೇಕು ಸರ್? ಒಂದು ನಿಮಿಷ ತಡ್ರಿ, ಕೇಳ್ರಿ, ಪೂರ್ತಿ ಕೇಳ್ರಿ. ಹೇಳಿ. ಈಗ ಸಾಹೇಬ್ರು ಇಲ್ಲಿಲ್ಲ, ಈಗ ಬಂದಿದ್ದಾರೆ, ಅವ್ರಿಗೆ ಮಾತಾಡಿದ್ದೀನಿ ಸಾಹೇಬ್ರು, ನಾನು ಮಾತಾಡಿದ್ದೀನಿ. ಈಗ ಅದನ್ನ ಮುಗಿಸ್ಕೊಂಡವ್ರು ಯಾರು ರಿಪ್ರೆಸೆಂಟೇಟಿವ್ ಅವ್ರು ನಮ್ಮ ಬಂದು ಭೇಟಿ ಆಗಿ ಕೇಳ್ರಿ, ನಾನು ಮಾತಾಡ್ತೀನಿ. ಹೊರಗಡೆ ವಿಜಯಪುರ ಜಿಲ್ಲಾ ಇದರಲ್ಲಿ ಅವರು ನಾವು 4-5 ಗಂಟೆ ತನಕ ವೇಟ್ ಮಾಡ್ತೀವಿ. ಘಟನೆ ಅಲ್ಲ, ಆ ಜಿಲ್ಲಾ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ತಮಗೂ ಇದ್ರ ಬಗ್ಗೆ ಕೊಟ್ಟಿದ್ದೀವಿ. ಅಕ್ರಮ ಗ್ಯಾಸ್ ನಡೆಯಾಕತ್ತೈತೆ ಮುನ್ಸಿಪಾಲಿಟಿಗೂ ಕೊಟ್ಟೆವು. ಕೊಟ್ಟದ ನಮ್ಮಂತೆಲ್ಲ ರಿಸೀವ್ಡ್ ಕಾಪಿ ಅದಾವ. ಕೊಟ್ಟ ನಂತರ ಕ್ರಮ ಆಗಂಗಿಲ್ಲ ಅಂದ್ರೆ ಎಷ್ಟು ನೆಗ್ಲೆಕ್ಟ್ ಇದು, ನೆಗ್ಲಿಜೆನ್ಸಿ ಸರ್ ಇದು. ಸರ್ ಸಂಪೂರ್ಣ ನೆಗ್ಲಿಜೆನ್ಸಿ ನೋಡ್ರಿ. ಇವತ್ತು ಅನಾಹುತ ಆಗ್ಲಕ್ಕ ಕಾರಣನೇ ಅದ. ನಾವು ಒಂದು ನಿಮಿಷ ಮಾಡೋಕೆ ದೃಷ್ಟಿಯಿಂದ ಒಂದು ಮನವಿ ಮಾಡ್ಬೋತೀನಿ. ದಯಮಾಡಿ ಶವ ಇಟ್ಟು ಮಾಡೋದು ಸರಿ ಅನ್ಸಕ್ಕೆ. ಒಂದು ನಿಮಿಷ ಪೂರ್ತಿ ಕೇಳ್ರಿ, ಪೂರ್ತಿ ಕೇಳ್ರಿ. ನೀವು ಆ ರಿಪ್ರೆಸೆಂಟೇಟಿವ್ ಬರ್ರಿ, ಸಾಹೇಬ್ರಿಗೆ ಕರೆಸಿ ಮಾತಾಡ್ಸೋ ಜವಾಬ್ದಾರಿ ನಾನು ಮಾತಾಡ್ತೀನಿ. ಅದ್ರ ಜವಾಬ್ದಾರಿ ನನಗಿರಲಿ. ಹಂಗಲ್ಲ ಸರ್, ಇದ್ರ ದಶದಿಂದ ಹೋಗಿ ಬಿಡ್ಕೊಂಡು ಹೇಳೇವ್ ನಾವು. ಆದ್ರೂ ಆಕ್ಷನ್ ತಗೊಳ್ಳಂಗಿಲ್ಲ ಅಂದ್ರೆ ಅರ್ಥ ಏನಿದ್ರ? ಅರ್ಥ ಬಲಿ ತಗೊಳ್ತಾನ ಅದ್ರ ಬಗ್ಗೆ ಆಕ್ಷನ್ ಇಲ್ಲ ಅಂದ್ರೆ ಹೆಂಗ ಸರ? ಈ 100 ಪ್ರೇಯರ್ ಹೆಂಗ್ರಿ? ಅದಕ್ಕೆ ಎಫ್ಐಆರ್ ಹಾಕು, ಅರೆಸ್ಟ್ ಮಾಡಿ 100 ಹೆಂಗ? ಸಂಬಂಧಪಟ್ಟ ಎಫ್ಐಆರ್ ಆಯ್ತು, ಅದಾಯ್ತು, ಇಲ್ಲ ಅನ್ನೋದಕ್ಕಿಂತ ಇವ್ರಿಗೆ ಏನ್ ಪರಿಹಾರ ಸಿಗ್ತದೆ? ಕಾಲ್ ನೋಡ್ರಿ, ಪೇಷಂಟ್ ಹಾರ್ಟ್ ಪ್ಲಸ್ 8 ವರ್ಷದಿಂದ ಬೆಡ್ ರೆಸ್ಟ್ ಅದಾರ. 8 ವರ್ಷ ಆಯ್ತು ಬೆಡ್ ಇರಂಗಿಲ್ಲ. ಇವನಿಂದ ಮನಿ ನೋಡುದು ಅದನ್ನ ಮಾತಾಡ್ರಿ. ಅರೆಸ್ಟ್ ಅರೆಸ್ಟ್ ಮಾಡೋದು ಬೇಕಾಗಿಲ್ಲ. ನೋಡ್ರಿ, ಕಾಲ್ ನೋಡ್ರಿ. ಬಂದಿರಿ, ಒಳ್ಳೆ ಹೊಡೆದ್ರಿ ಸರ್. ಒಳ್ಳೆ ಹೊಡೆದ್ರಿ ಸರ್. ನಮ್ಮ ಕಡೆಯಿಂದ ಆಗೋದಲ್ಲ, ಕೆಲವೊಂದಿಷ್ಟಕ್ಕೆ ಪ್ರೊಸೀಜರ್ ಇಲ್ಲದೆ ಹಂಗ ಒಮ್ಮಗಲೇ ಮಾಡೋದಲ್ಲ. ಬರೋದು ಕೊಡ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ, ಅವೆಲ್ಲ ಆಗುವಲ್ಲ. ಆಗ್ಲಾರ್ದು ಹಿಡ್ಕೊಂಡು ಕುಂತಿರ್ತೀರಿ ಅಂತಂದ್ರೆ ಬೇರೆ ಬೇರೆ ಲೆವೆಲ್ಗೆ ಹೋಗೋದಕ್ಕೆ ಬರ್ತದೆ. ಅದಕ್ಕೆ DC ಸಾಹೇಬರು ಹೇಳ್ಯಾರ, ಇದಕ್ಕೇನೈತಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಬರೆದು ಏನಾಗುತ್ತಾ ಪ್ರಯತ್ನ ಮಾಡಿಕೊಡ್ತೀವಿ ನಾವು ಅಂತೇಳಿ. ಬರದ ಕೊಡ್ಬೇಕು, ಇದು ರೊಕ್ಕನ ಕೊಡ್ಬೇಕು, ಅದನ್ನ ಕೊಡ್ಬೇಕು, ಇದನ್ನ ಕೊಡ್ಬೇಕು ಅಂದ್ರೆ ಆಗೋದಲ್ಲ. ಆಗುದು ಹೋಗುದು ಅವ್ರ ಮದರು, ಅವ್ರ ಅಪ್ಪ ಅವರು, ಅವ್ರ 2 ಸಿಸ್ಟರ್ ಇದ್ದಾರೆ. ಇವ್ರು ಒಬ್ಬರೇ ಗನ್ಸ್ ಮಗ, ಇವ್ರು ಒಬ್ಬರೇ ಮನಿ ನಡೆಸ್ತಾ ಇದ್ರು. ಅದ್ರ ಬಗ್ಗೆ ನಮ್ಗೆ DC ಸಾಹೇಬ್ರು ಬಂದು ಸಂಬಂಧಪಟ್ಟದ ಅಧಿಕಾರಿ, ಈಗ ಮಹಾನಗರ ಪಾಲಿಕಾದವ್ರಾಗ್ಲಿ ಸ್ವತಃ ಇವ್ರ ಸಾಹೇಬ್ರಿಗೆ ನಾವು ಮನವಿ ಕೊಟ್ಟಾಗ ಇವ್ರು ಫುಡ್ ಆಫೀಸ್ಗೆ ಹೋಗಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರು. ನೀವು ಮನವಿ ಕೊಟ್ಟಿದ್ದೀರಿ, ನಮ್ಮ ಕೆಲಸ ಮನವಿ ತಗೊಂಡು ಪುಟಪ್ ಮಾಡೋದಿರುತ್ತೆ ಅಂತ ಸಾಹೇಬ್ರು ಹೇಳಿದ್ರು. ಸಾಹೇಬ್ರು ಸರಿ ಹೇಳಿದ್ರಲ್ಲ, ತಾವು ಈ ಥರನೇ ಹೇಳಿದ್ರಲ್ಲ. ನಾವು ಹೋಗಿ ಇವರಿಗೆ ಫುಡ್ DC ಅವ್ರಿಗೆ ಮೀಟ್ ಆದ ನಂತರ ಅವ್ರು ಯಾವ ಥರ ಮಾತಾಡಿದಂದ್ರೆ, ನಮ್ಮ ಕೈಯಾಗ ಏನೂ ಇಲ್ರಿ ಸರ್, ನೀವು ಮನವಿ ಕೊಟ್ಟಿದ್ರಿ ಸರ್, ನಾವು ಬರೀ ಗ್ಯಾಸ್ ಬಗ್ಗೆ ಅಷ್ಟೇ ಮಾತಾಡ್ಬೋದು. ಅಂಗಡಿ ಸೀಸ್ ಮಾಡೋದು ಅಧಿಕಾರ ನಮ್ಗೆ ಇರಂಗಿಲ್ಲ, ನಾವು ಅರೆಸ್ಟ್ ಮಾಡೋದು ಅಧಿಕಾರ ಇರಂಗಿಲ್ಲ, ಕೇಸ್ ಮಾಡೋದು ಅಧಿಕಾರ ಇರಂಗಿಲ್ಲ. ಅದು ಸಂಬಂಧಪಟ್ಟ ಪೊಲೀಸ್ದವರು ಅರೆಸ್ಟ್ ಮಾಡಬೇಕು, ಮಹಾನಗರ ಪಾಲಿಕಾದವರು ಅಂಗಡಿ ಸೀಸ್ ಮಾಡಬೇಕು, KBದವರು ಕರೆಂಟ್ ಕಟ್ ಮಾಡ್ಬೇಕು ಅಂತ ಹೇಳಿದ್ರು. ಸರ್ ಈ ಥರ ಬೇಜವಾಬ್ದಾರಿ ಮಾತಾಡಿದ ನಂತರ ನಮಗೆ ನ್ಯಾಯ ಸಿಗತ್ತೆ ಅಂತ ನಾವು ಯಾವ ಥರ ನಂಬೇಕು ಸರ್? ನಮ್ಮ ಮೇಲೆ ವಿಶ್ವಾಸ ಸರ್, ನಿಮ್ಮ ಮೇಲೆ ವಿಶ್ವಾಸ ಇದೆ, ಆದ್ರೆ ಆ ಫ್ಯಾಮಿಲಿಗೆ ಪರಿಹಾರ ಸಿಗು ಅದ್ರ ಗ್ಯಾರಂಟಿ DC ಸಾಹೇಬ್ ತಗೊಳ್ಳೋ ತನಕ ನಾವು ಇಲ್ಲಿಂದ ನೀವು ಆಕ್ಷನ್ ತಗೋಬಹುದು ಸರ್, ನೀವು ಆಕ್ಷನ್ ತಗೋಬಹುದು, ಅವ್ರಿಗೆ ಅರೆಸ್ಟ್ ಮಾಡಬಹುದು, ಅವ್ರ ಮೇಲೆ ಇದು ಮಾಡಬಹುದು. ನಾವು ಅದಕ್ಕೆ ನಂಬ್ತೀವಿ ಸರ್, ನಮ್ಗೆ ಆ ಭರೋಸೆ ನಿಮ್ಮ ಮೇಲೆ ಇದೆ ಸರ್.
ಆದರೆ ಈ ಫ್ಯಾಮಿಲಿಗೆ ಪರಿಹಾರ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಬರೇ ಪೇಪರ್ಸ್ ಪುಟಪ್ ಮಾಡೋದ್ರಿಂದ ಯಾವ ಕೆಲಸ ಆಗುದಿಲ್ಲ ಸರ್. ನಾವು ಮನವಿ ಕೊಡ್ತೀವಿ ಮಾಡಿ ಸಂಘಟನೆಗಳು ಒಂದು ಜವಾಬ್ದಾರಿ ಇತ್ತು, ಸಾಮಾಜಿಕ ಜವಾಬ್ದಾರಿ ಡಿಸಿ ಸಾಹೇಬ್ರು ಬರ್ಬಿಟ್ಟು ಸಾಮಾಜಿಕ ಜವಾಬ್ದಾರಿ ಕುರಿತು ನಾವು ಏನು ಹೋರಾಟ ಮಾಡ್ತಿರ್ತೀವಿ ಆ ಹೋರಾಟ ಟ್ಯಾಕ್ ನೆಗ್ಲೆಕ್ಟ್ ಮುಂಚೆ ಇನ್ವೆಸ್ಟಿಗೇಷನ್ ಮಾಡುವಂತ ಸರ್ 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 ನೋಡಿ ಇನ್ಲೀಗಲ್ ರಿಫ್ಲಿಂಗ್ ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸರ್? ಏನ್ ಮಾತಾಡ್ತಾ ಇದ್ರಿ? ಇನ್ಲೀಗಲ್ ಇನ್ವೆಸ್ಟಿಗೇಷನ್ ಯಾವ ತರ ಇನ್ವೆಸ್ಟಿಗೇಷನ್ ಆಗ್ಬೇಕು? ನಾವು ಸರಿಯಾಗಿ ಮಾತಾಡ್ತಾ ಇದ್ದೀವಿ. ಅದು ಲೀಗಲ್ ಅಂಗಡಿ ಇಲ್ಲ ಸರ್, ಅದು ಅಲ್ಲ ಸರ್. ಸರಿ ಸರ್, ಬರ್ಲೇಬೇಕು 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 ಸರ್. ಅಧಿಕಾರಿ ಮೇಲೆ ಆಗ್ಬೇಕು ಸರ್, ತನಿಖೆ ಮಾಡಿ ಅಧಿಕಾರಿಗಳ ಮೇಲೆ ಆಗ್ಬೇಕು. ಬ್ಲಾಸ್ಟ್ ಆಗೈತೆ ಇನ್ನ ತನ 1ನೇ ತಾರೀಕಿಗೆ ಆಗೈತೆ ಅದು ಸರ್. 1ನೇ ತಾರೀಕಿಗೆ ಆಗೈತೆ ನೋಡ್ರಿ. ಅದ ಹಿಂಗ್ ಹೇಳೋದಕ್ಕೆ ನೋಡ್ರಿ ಸರ್. ಅಧಿಕಾರಿ ಅದೇನು ಅದೇ ಅರೆಸ್ಟ್ ಮಾಡಕ್ ಬರುದಿಲ್ಲ. ಅಧಿಕಾರಿಗಳ ಮೇಲೂ ಆಕ್ಷನ್ ಆಗ್ಬೇಕು. ಈಗ 3 ವರ್ಷ ಮ್ಯಾಗ ಕೊಟ್ಟು ಡಿಸಿ ಅವ್ರಿಗೆ 3 ವರ್ಷ ಮ್ಯಾಗ ಕೊಟ್ಟು ಇನ್ನೂ ತನ ಯಾರು ಮನೆ ಹಳೇದಾಗಿದೆ.